ಎಲ್ಲರಿಗೂ ನಮಸ್ಕಾರ. ಇವತ್ತು ಇದು ರಿಪೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಒಂದು ಲೈವ್ ಪೇಷಂಟ್ ತೋರಿಸ್ಬಿಟ್ಟು ಒಂದೇ ಸಾರಿಗೆ ರಿಸಲ್ಟ್ಸ್ ಮತ್ತೆ ರಿಪೇರ್ ಯಾವ ತರ ಆಗಿದೆ ಅಂತ ಡಿಸ್ಕಸ್ ಮಾಡೋಣ ಅಂತ ಒಂದು ಇವತ್ತು ವಿಡಿಯೋ ಮಾಡಿದ್ವಿ. ಕೈಂಡ್ಲಿ ವಾಚ್ ದ ವಿಡಿಯೋ ಅಂಟಿಲ್ ಎಂಡ್. ವೆಲ್, ಈ ಪೇಷಂಟ್ ಆಕ್ಚುಲಿ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ರಿಸಲ್ಟ್ಸ್ ಬಂದಿದೆ ಇವರಿಗೆ. ಅಂದ್ರೆ ಇಲ್ಲಿ ರಿಪೇರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬೇರೆ, ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬೇರೆ, ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಬೇರೆ. ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಂದ್ರೆ ಮೋಸ್ಟ್ಲಿ ಪೂರ್ ಗ್ರೋತ್ ಬಂದಿರ್ಬೋದು, ಡೆನ್ಸಿಟಿ ಕಡಿಮೆ ಬಂದಿರ್ಬೋದು. ಡಿಸಾಸ್ಟರ್ಸ್ ಅಂದ್ರೆ ಏನು ಗೊತ್ತಾ, ಆ ಟೋಟಲ್ ಅಟರ್ಫ್ಲಾಪ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ಬೋದು. ಹೇರ್ಲೈನ್ ಬರಲ್ಲ, ಡೆನ್ಸಿಟಿ ಬರಲ್ಲ, ಬ್ಯಾಕ್ ಸೈಡ್ ಡೋನರು ಡ್ಯಾಮೇಜ್ ಆಗುತ್ತೆ, ರಾಂಗ್ ಡಿಸೈನು ಇರುತ್ತೆ. ಅದು ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್. ಎರಡು ಡಿಫರೆನ್ಸ್, ಫೇಲ್ಯೂರ್ ಟ್ರಾನ್ಸ್ಪ್ಲಾಂಟ್ ಬೇರೆ, ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಬೇರೆ. ಇವತ್ತು ನಾವು ಮಾತಾಡ್ತಿದ್ದ ಕೇಸ್ ಬಗ್ಗೆ ಇದು ಡಿಸಾಸ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಇವ್ರಿಗೆ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಹೇರ್ಲೈನ್ ಹಾಳಾಗಿದೆ, ಮತ್ತೆ ಡೆನ್ಸಿಟಿ ಎಲ್ಲಿ ಬಂದಿಲ್ಲ, ಫ್ರಂಟ್ ಸೈಡ್ ಮಾರ್ಕಿಂಗು ರಾಂಗು, ಪ್ಲಾನು ರಾಂಗು. ಬ್ಯಾಕ್ ಸೈಡ್ ನೋಡಿದ್ರೆ ಕಂಪ್ಲೀಟ್ ಹಾರಿಬಲ್ ಎರಾಟಿಕ್ ವೇನಲ್ಲಿ ಹಾರ್ವೆಸ್ಟ್ ಮಾಡಿದ್ದಾರೆ, ಒಂದು ಹೇರ್ ಅಲ್ಲಿ ಇಲ್ಲ, ಫುಲ್ ಡ್ಯಾಮೇಜ್ ಆಗಿದೆ. ಸೊ ಇದು ಕೈಂಡ್ಲಿ ಟಿಪಿಕಲ್ ಎಕ್ಸಾಂಪಲ್ ಆಫ್ ಡಿಸಾಸ್ಟರ್ಸ್ ಹೇರ್ ಟ್ರಾನ್ಸ್ಪ್ಲಾಂಟ್. ಈ ತರ ಆಗೋಕೆ ಬಹಳ ಕಾರಣಗಳಿದಾವೆ. ಯಾಕಂದ್ರೆ ಪೇಷಂಟ್ ಏನು ರಿಸರ್ಚ್ ಮಾಡಂಗಿಲ್ಲ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ಮಾಡಿಸ್ಕೊಂತಾರೆ. ಬಡ್ಜೆಟ್ ಕಡಿಮೆ ಅಂತ ಹೇಳಿದ್ರೆ ಲುಕ್ರೇಟಿವ್ ಪ್ಯಾಕೇಜ್ ಅಂತ ಹೇಳಿದ್ರೆ ಅರ್ಥ ನಿಮ್ ಟ್ರಾನ್ಸ್ಪ್ಲಾಂಟ್ ಗ್ಯಾರಂಟಿ ಹೋಗುತ್ತೆ. ಯಾಕಂದ್ರೆ ಇದು ಎಮರ್ಜೆನ್ಸಿ ಸರ್ಜರಿ ಅಲ್ಲ. ಬೇಕಾದ್ರೆ ಇನ್ನೂ ಸ್ವಲ್ಪ ಒಂದು ವರ್ಷ ವೆಯ್ಟ್ ಮಾಡಿ ಒಳ್ಳೆ ಸರ್ಜನ್ ಹತ್ರ ಮಾಡ್ಕೊಂಡ್ರೆ ಬೆಟರ್. ಇಲ್ಲಾಂದ್ರೆ ಲುಕ್ರೇಟಿವ್ ಪ್ಯಾಕೇಜ್ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಹೋಗ್ಬಿಟ್ರೆ ಅಲ್ಲಿ ಯಾರು ನಿಮ್ ಸರ್ಜರಿ ಮಾಡ್ತಾರೋ ಗೊತ್ತಿಲ್ಲ. ಸೊ ಸರ್ಜನ್ ಒಳ್ಳೆಯವ್ರು ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಬಹಳ ಜನ ಕೇಳ್ತಾರೆ ಅಲ್ಲಿಗೆ ಡಿಫರೆನ್ಸ್ ಏನ್ ಸರ್ ಅಂತಾರೆ. ಮೋಸ್ಟ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸ್ತದೆ. ಕ್ವಾಲಿಟಿ ಅಂದ್ರೆ ಏನು, ರಿಸಲ್ಟ್ಸ್ ಅಂದ್ರೆ ಏನು? ರಿಸಲ್ಟ್ಸ್ ಒಂದೇ ಅಲ್ಲ, ಬ್ಯಾಕ್ ಸೈಡ್ ನಿಮ್ ಡೋನರು ಡ್ಯಾಮೇಜ್ ಆಗಬಾರ್ದು, ನಿಮ್ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು, ಇದೆಲ್ಲ ಇರುತ್ತೆ. ಸೊ ನಮ್ದು ತಲೆ ಎತ್ಕೊಂಡೋಗಿ ಅವ್ರ ಹತ್ರ ಕೊಡ್ತೀವಿ ಅಂದ್ರೆ ಏನು, ಎಷ್ಟು ಹುಷಾರಾಗಿರ್ಬೇಕು, ಒಳ್ಳೆ ಸರ್ಜನ್ ಅಂತ ಕೊಡ್ಬೇಕು, ಹೆಲ್ತ್ ಬಗ್ಗೆ ಸೇಫ್ಟಿ ಬಗ್ಗೆ ಎಲ್ಲ ನೋಡ್ಬೇಕು. ಆ ಟೆಕ್ನಿಕ್ಸೇ ಮಾಡೋದು ಬರ್ತಾ ಇಲ್ಲ ಅಂದ್ರೆ ಅವರಿಗೆ ಮತ್ತೆ ನಿಮ್ ಸೇಫ್ಟಿ ಪ್ರೋಟೋಕಾಲ್ಸ್ ಬಗ್ಗೆ ಎಷ್ಟು ಕೇರ್ ತಗೊಂತಾರೆ ಅಂತ ಕ್ವಶನ್ ಮಾರ್ಕ್. ಮತ್ತೆ ಅದರಿಂದ ಇದೆಲ್ಲ ನಿಮ್ಗೆ ಬ್ಯಾಕ್ ಗ್ರೌಂಡ್, ರಿಸಲ್ಟ್ಸ್ ಒಂದೇ ನೋಡೋದು ಬೇಡ, ಬ್ಯಾಕ್ ಸೈಡ್ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಮಾಡಲ್ಲ. ಅದರಿಂದ ಈ ಪೇಷಂಟ್ಗೆ ಏನಾಗಿದೆ ಅಂದ್ರೆ ಡಿಸಾಸ್ಟರ್ಸ್ ಔಟ್ಕಮ್ ಆಗಿದೆ. ನನ್ನ ಹತ್ರ ಕನ್ಸಲ್ಟೇಷನ್ ಬಂದ್ರು, ಬಟ್ ನೋಡಿದ್ರೆ ನಮ್ಗೆ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಬ್ಯಾಕ್ ಸೈಡ್ ಫುಲ್ ಡೋನರ್ ಹೋಗಿದೆ ಅಂತ. ಸೊ ಇವ್ರಿಗೆ ಮತ್ತೆ ನಾವು ಒಂದ್ ಸೆಷನ್ ನಲ್ಲಿ ರಿಪೇರ್ ಮಾಡೋಣ ಅಂತ ಪ್ಲಾನ್ ಮಾಡಿ, ಇವ್ರಿಗೆ ಇನ್ನೊಂದು ಡ್ರಾಬ್ಯಾಕ್ ಏನಿದೆ ಅಂದ್ರೆ ಫೇರ್ ಸ್ಕಿನ್ನು, ಬ್ರೌನ್ ಕಲರ್ ಹೇರ್ ಇದೆ. ಈ ಎರಡು ಸ್ವಲ್ಪ ಕಾಂಟ್ರಾಸ್ಟ್ ಮ್ಯಾಚ್ ಆಗೋದಿಲ್ಲ. ಅಂದ್ರೆ ಡೆನ್ಸಿಟಿ ಜಾಸ್ತಿ ಬೇಕು, ಗ್ರಾಫ್ಟ್ಸ್ ಜಾಸ್ತಿ ಬೇಕು. ಸೊ ಇವರಿಗೆ ಒಂದೇ ಸೆಷನ್ ಅಲ್ಲಿ ಫ್ರಂಟ್ ಸೈಡ್ ಅನ್ನೆಸರಿ ಗ್ರಾಫ್ಟ್ಸ್ ರಿಮೂವ್ ಮಾಡಿದ್ವಿ, ಮತ್ತೆ ಡೆನ್ಸಿಟಿ ಕೊಟ್ಟಿದ್ವಿ, ಮತ್ತೆ ಡೋನರ್ ಮ್ಯಾನೇಜ್ಮೆಂಟ್ ಮಾಡಿದ್ವಿ. ಡೋನರ್ ಮ್ಯಾನೇಜ್ಮೆಂಟ್ ಅಂದ್ರೆ ಬ್ಯಾಕ್ ಸೈಡ್ ಆಲ್ರೆಡಿ ಎಲ್ಲೆದು ಡ್ಯಾಮೇಜ್ ಆಗಿದೆ ಅಲ್ಲಿ ಹಾರ್ವೆಸ್ಟ್ ಮಾಡಿಲ್ಲ, ಅಕ್ಕಪಕ್ಕದಲ್ಲಿ ನೀಟಾಗಿ ಹಾರ್ವೆಸ್ಟ್ ಮಾಡಿ ಬ್ಯಾಲೆನ್ಸ್ಡ್ ಡೋನರ್ ಮಾಡಿದ್ವಿ. ಅಲ್ಲಿ ಗಮನಿಸ್ರಿ, ನ್ಯಾಚುರಲ್ ಆಗಿದೆ ಬ್ಯಾಕ್ ಸೈಡ್, ಅದು ಬಹಳ ಮುಖ್ಯ. ಅಂದ್ರೆ ಇವ್ರಿಗೆ ಇನ್ನೊಂದ್ಸರಿ ಮಾಡ್ಬೋದು ಬೇಕಾದ್ರೆ. ಸೊ ಈಗ ಫ್ರಂಟ್ ಬಂದು ನೋಡಿದ್ರೆ ಡೆನ್ಸಿಟಿ ಚೆನ್ನಾಗಿ ಬಂದಿದೆ, ಆ ಕಾರ್ನರ್ಸ್ ಟೆಂಪಲ್ ಆಂಗಲ್ಸ್ ಎಲ್ಲ ನೀಟಾಗಿ ಇಂಪ್ಲಾಂಟ್ ಮಾಡಿ ನ್ಯಾಚುರಲ್ ಹೇರ್ ಲೈನ್ ಮಾಡಿದೀವಿ. ಇಟ್ ಲುಕ್ ಸೋ ನ್ಯಾಚುರಲ್. ಸೊ ಅದೊಂದು ಮುಖ್ಯ. ಇವ್ರಿಗೆ ಒಂದೇ ಸೆಷನ್ ಅಲ್ಲಿ ಫ್ರಂಟ್ ಸೈಡ್ ಅನ್ವಾಂಟೆಡ್ ಗ್ರಾಫ್ಸ್ ರಿಮೂವ್ ಮಾಡಿ, ಮತ್ತೆ ಡೆನ್ಸಿಟಿ ಮಾಡಿ, ಮತ್ತೆ ಬ್ಯಾಕ್ ಸೈಡ್ ಡೋನರ್ ಸೇವ್ ಮಾಡಿದ್ವಿ. ಒಂದು ಸೆಷನ್ಗೆ ಈ ತರ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಫ್ಯೂಚರ್ ನಲ್ಲಿ ಇವ್ರಿಗೆ ಇನ್ನೊಂದು ಸೆಷನ್ ಬೇಕಾಗಬಹುದು. ಮೋಸ್ಟ್ಲಿ ಡೆನ್ಸಿಟಿ ಬೇಕಂದ್ರೆ ಇನ್ನೊಂದು ಸೆಷನ್ ಮಾಡ್ಕೋಬಹುದು, ಬೇಕಾಗಬಹುದು. ಅದರ್ವೈಸ್ ವಿ ಆರ್ ಸೋ ಹ್ಯಾಪಿ, ಅವರು ಬಹಳ ಹ್ಯಾಪಿ. ಇವಾಗ ಈ ಪೇಷಂಟ್ ನಮ್ದು ರಿಪೇರ್ ಮಾಡಿದೀವಿ. ಫ್ರಂಟಲ್ ಹೇರ್ ಲೈನ್ ಬಹಳ ಅಸಹ್ಯವಾಗಿತ್ತು. ಸೊ ಫ್ರಂಟಲ್ ಹೇರ್ ಲೈನ್ ಬೇಡ ಅಂತ ನಾವು ಹೇಳ್ತೀವಿ, ಮಾರ್ಕ್ ಮಾಡಿ ತೋರಿಸ್ತೀವಿ ಹೇರ್ ಲೈನ್ ಡ್ಯೂರಿಂಗ್ ಕನ್ಸಲ್ಟೇಷನ್ ನಲ್ಲಿ. ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ, ಫ್ರಂಟೇ ಬೇಕಂತಾರೆ. ಈ ಕೇಸ್ ನಲ್ಲಿ ಫ್ರಂಟಲ್ ಹೇರ್ ಲೈನ್ ಮಾಡಿ ಹಾಲ್ ಮಾಡಿದ್ರು, ಮತ್ತೆ ನಾವು ರಿಮೂವ್ ಮಾಡಿ ಮತ್ತೆ ರಿಪೇರ್ ಮಾಡಿದ್ವಿ. ಅದರಿಂದ ಒಂದ್ ಸೆಷನ್ ಫೇಲ್ ಆಗಿದೆ ಬೇರೆ ಕಡೆ, ಮತ್ತೆ ನಾವು ಒಂದ್ ಸೆಷನ್ ರಿಪೇರ್ ಮಾಡಿದ್ವಿ, ಮತ್ತೆ ಇನ್ನೊಂದು ಸೆಷನ್ ಬೇಕಾಗಿರ್ಬೋದು ಫ್ಯೂಚರ್ ನಲ್ಲಿ. ಈ ಫ್ರಂಟಲ್ ಹೇರ್ ಲೈನ್ ಬಹಳ ಮುಂದೆ ಹಾಕೋದ್ರಿಂದ ನ್ಯಾಚುರಲ್ನೆಸ್ ಬರಲ್ಲ, ಮತ್ತೆ ನಿಮ್ಮ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಫೇಲ್ಯೂರ್ ಆಗೋ ಚಾನ್ಸ್ 99% ಇದೆ. ಸೊ ಇದು ಒನ್ ಸೆಷನ್ ಆಫ್ ರಿಪೇರ್. ಇದೆಲ್ಲ ರಿಮೂವ್ ಮಾಡಿ ಮತ್ತೆ ರೀಇಂಪ್ಲಾಂಟ್ ಮಾಡಿದ್ವಿ. ಬಹಳ ಚೆನ್ನಾಗಿದೆ ಈಗ ರಿಸಲ್ಟ್ಸ್. ವೆಲ್, ಇದು ಆಲ್ರೆಡಿ ಒಂದ್ಸಲ ಟ್ರಾನ್ಸ್ಪ್ಲಾಂಟ್ ಆಗಿ ಬ್ಯಾಕ್ ಸೈಡ್ ಡೋನರ್ ಹಾಲ್ ಮಾಡಿದ್ರು, ಮತ್ತೆ ಫ್ರಂಟ್ ಸೈಡ್ ಹೇರ್ ಲೈನ್ ಹಾಲ್ ಮಾಡಿದ್ರು. ಈಗ ರಿಪೇರ್ ಮಾಡಿದ್ವಿ. ಇಲ್ಲಿ ಜಾಸ್ತಿ ಹಾರ್ವೆಸ್ಟ್ ಮಾಡಿದ್ರು, ನಾವು ಮೇಂಟೈನ್ ಮಾಡಿದ್ವಿ. ಇದು ಚೆನ್ನಾಗಿ ಮತ್ತೆ ನೀಟಾಗಿ ಮರೋದ್ ಬಂದಿದೆ ಬಿಕಾಸ್ ಆಫ್ ದ ಮೆಡಿಕೇಶನ್ ಅಂಡ್ ಎವ್ರಿಥಿಂಗ್. ಸೆಕೆಂಡ್ ಟೈಮ್ ನಾವು ಮಾಡುವಾಗ
ಎಲ್ಲೆಲ್ಲಿ ಹಾರ್ವೆಸ್ಟ್ ಮಾಡಬೇಕು ಅಂತ ರ್ಯಾಂಡಮ್ ಆಗಿ ಪಿಕಪ್ ಮಾಡ್ಕೊಂಡಿಲ್ಲ, ನೀಟಾಗಿ ಎಲ್ಲಿ ಜಾಸ್ತಿ ಡೆನ್ಸಿಟಿ ಇದೆ ಅಲ್ಲಿ ಮಾತ್ರ ನಾವು ಹಾರ್ವೆಸ್ಟ್ ಮಾಡಿಕೊಂಡು ಯೂನಿಫಾರ್ಮ್ ಡೆನ್ಸಿಟಿ ಮೇಂಟೈನ್ ಮಾಡಿದ್ವಿ. ಇದು ಒಂದು ಡೋನರ್ ಮ್ಯಾನೇಜ್ಮೆಂಟ್ ಅಂತ ಹೇಳಕ್ ಒಂದು ಬೆಸ್ಟ್ ಎಕ್ಸಾಂಪಲ್. ಆ ಕನ್ಕ್ಲೂಷನ್ ಏನಂದ್ರೆ ಒಳ್ಳೆ ಬಡ್ಜೆಟ್ ಟ್ರಾನ್ಸ್ಪ್ಲಾಂಟ್ ಅಂತ ನೋಡಿದ್ರೆ ಮೋಸ್ಟ್ಲಿ 99% ಈ ತರ ಎಂಡ್ ಅಪ್ ಆಗ್ತೀರಾ. ಯಾಕಂದ್ರೆ ಅವರು ಲಿಕ್ರೇಟಿವ್ ಪ್ಯಾಕೇಜ್ ಕೊಡೋದು ಅದು ಕಾರಣಕ್ಕೆ. ಸೊ ಒಳ್ಳೆ ಸರ್ಜನ್ಸ್ ಇರಲ್ಲ, ಒಳ್ಳೆ ಟೀಮ್ ಇರಲ್ಲ, ಮತ್ತೆ ಪೋಸ್ಟ್ ಆಫ್ ಸರ್ಜರಿ ನಿಮಗೆ ಹೆಲ್ಪ್ ಮಾಡೋದಿಲ್ಲ. ಈ ಕಾಲದಲ್ಲಿ ಆಲ್ಮೋಸ್ಟ್ ಬೇರೆ ಕಡೆ ಸರ್ಜರಿ ಮಾಡ್ಕೊಂಡು 3rd, 4th ಡೇ 10th ಡೇ ನನಗೆ ಮೆಸೇಜ್ ಆಗ್ತಾರೆ ಸರ್ ಚೆನ್ನಾಗಿದೆಯಾ ಅಂತ, ಆದ್ರೆ ಫಾಲೋ ಅಪ್ ಹೆಲ್ಪ್ ಮಾಡಲ್ಲ, ಆ ತರ ಇರ್ತಾರೆ. ಅಂತವ್ರು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಗ್ಯಾರಂಟಿ ಅದು ಡಿಸಾಸ್ಟರ್ಸ್ ಆಗುತ್ತೆ. ಅದಕ್ಕಾಗಿ ನೀಟಾಗಿ ಹುಷಾರಾಗಿ ಒಳ್ಳೆ ಸರ್ಜನ್ಸ್ ಹತ್ರ ಹೋಗ್ಬಿಟ್ಟು ಕಂಪ್ಯಾರಿಸನ್ ಮಾಡಿಕೊಂಡು ಆವಾಗ ನೀವು ಚೂಸ್ ಮಾಡಿಕೊಂಡು ಡೆಸಿಷನ್ ತಗೊಂಡ್ರೆ ಒಳ್ಳೇದು. ಸೊ ಸುಮ್ಮನೆ ಫೋನಲ್ಲಿ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡ್ತೀವಿ ಅಂತ, ಬಟ್ ರಿಸಲ್ಟ್ಸ್ ತೋರಿಸ್ಬೇಕು. ಮತ್ತೆ ರಿಪೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿ ರಿಸಲ್ಟ್ಸ್ ತೋರಿಸೋದು ನಿಮ್ಗೆ ಹಾರ್ಡ್ಲಿ ಇದು ನೋಡೋಕೆ ಒಂದು 6 to 8 minutes ಆಗ್ಬೋದು, ಬಟ್ ಇದು ವಿಡಿಯೋ ಮಾಡೋಕೆ ನನಗೆ ಆಲ್ಮೋಸ್ಟ್ 8 months ಆಗುತ್ತೆ. ರಿಸಲ್ಟ್ಸ್ ಸುಮ್ಮನೆ ವಿಡಿಯೋ ಮಾಡಿದ್ರೆ ವೇಸ್ಟ್, ಮತ್ತೆ ರಿಸಲ್ಟ್ಸ್ ತೋರಿಸ್ಬೇಕು, ವಿಡಿಯೋ ಮಾಡಬೇಕು. ಸುಮ್ಮನೆ ರಿಪೇರ್ ಕೇಸ್ ಅಂತ ಹೇಳ್ಬಿಟ್ಟು ರಿಸಲ್ಟ್ ತೋರಿಸಿಲ್ಲ ಅಂದ್ರೆ ದರ್ ಇಸ್ ನೋ ಪಾಯಿಂಟ್. ಅದರಿಂದ ಲಾಟ್ ಆಫ್ ಎಫರ್ಟ್ಸ್ ಇರುತ್ತೆ ಒಂದು ರಿಸಲ್ಟ್ಸ್ ಬರಬೇಕಂದ್ರೆ, ಅದನ್ನ ಎಮೋಷನಲ್ ಆಗಿ ವರ್ಕ್ ಮಾಡಬೇಕು ಒಂದೊಂದು ಪೇಷಂಟ್ ಮೇಲೆ. ಸೊ ಒಳ್ಳೆ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ನೋಡಿಕೊಂಡು ದೆನ್ ಕಂಪ್ಯಾರಿಸನ್ ಮಾಡಿಕೊಂಡು ಒಳ್ಳೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ವಾಚಿಂಗ್ ಫಾರ್ ಅವರ್ ವಿಡಿಯೋಸ್. ವಾಚ್ ಮೋರ್ ವಿಡಿಯೋಸ್ ಫಾರ್ more updates on our transplantation results.